ಟಿಪ್ ಸೀರೀಸ್. ಅವಲಕ್ಕಿನ ಮಕ್ಕಳಿಗೆ ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಯಾವಾಗಿಂದ ಅವಲಕ್ಕಿನ ಮಕ್ಕಳಿಗೆ ಕೊಡ್ಬೋದು ಅಂತಂದರೆ 6 ತಿಂಗಳಿಂದ ನಾವು ಮಕ್ಕಳಿಗೆ ಅವಲಕ್ಕಿನ ಕೊಡೋದಕ್ಕೆ ಶುರು ಮಾಡ್ಬೋದು. 6 ಮಂತ್ಸಿಂದ ಯಾವ ರೀತಿ ಕೊಡೋದು ಅಂತಂದರೆ ಸೆರ್ಲ್ಯಾಕ್ ಫಾರ್ಮಲ್ಲಿ ನಾವು ಅವಲಕ್ಕಿನ ಕೊಡ್ಬೋದು. ಅವಲಕ್ಕಿಯಲ್ಲಿ ಸೆರ್ಲ್ಯಾಕ್ನ ಮಾಡ್ಕೊಡೋದು ತುಂಬ ಈಸಿ ಆ್ಯಂಡ್ ಮಕ್ಕಳಿಗೆ ಇದು ಬೇಗ ಡೈಜೆಸ್ಟ್ ಸಹ ಆಗುತ್ತೆ. 9 ಮಂತ್ಸಿಂದ ಮಕ್ಕಳಿಗೆ ನಾವು ಅವಲಕ್ಕಿ ಒಗ್ಗರಣೆನ ಮಾಡಿಕೊಡ್ಬೋದು. ಅವಲಕ್ಕಿಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಅವಲಕ್ಕಿನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳಿಗೆ ಎನರ್ಜಿ ತುಂಬ ಸಿಗುತ್ತೆ. 6 ಮಂತ್ಸ್ ಆದಮೇಲೆ ಮಕ್ಕಳಿಗೆ ತುಂಬ ಎನರ್ಜಿ ಬೇಕಲ್ಲ, ಆ ಎನರ್ಜಿ ನಾವು ಮಕ್ಕಳಿಗೆ ಅವಲಕ್ಕಿ ಕೊಡೋದ್ರಿಂದ ಸಿಗತ್ತೆ. ಅವಲಕ್ಕಿಯಲ್ಲಿ ಐರನ್ ಕಂಟೆಂಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ಮಕ್ಕಳಿಗೆ ಜೀರ್ಣಶಕ್ತಿನೂ ಚೆನ್ನಾಗಾಗುತ್ತೆ. ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗೋದಿಲ್ಲ. ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇದ್ರೂ ಸಹ ಅವಲಕ್ಕಿ ಕೊಡೋದ್ರಿಂದ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ರಿಲೀಫ್ ಆಗುತ್ತೆ. 9 ಮಂತ್ಸಿಂದ ಮಕ್ಕಳಿಗೆ ಅವಲಕ್ಕಿ ಒಗ್ಗರಣೆನ ಕೊಟ್ಟಾಗ ಬಾಲ್ಸ್ ರೀತಿ ಮಾಡಿಕೊಡಬಹುದು. ಇದರಿಂದ ಮಕ್ಕಳು ಫಿಂಗರ್ ಫುಡ್ನ ತಿನ್ನೋದನ್ನ ಮತ್ತು ಸೆಲ್ಫ್ ಫೀಡಿಂಗ್ ಮಾಡೋದನ್ನ ಕಲಿತಾರೆ.